ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಅವರ್ ಚಾನಲ್. ಫ್ರೆಂಡ್ಸ್, ಇದು ಯಾವತ್ತಿಂದು ವಿಡಿಯೋ ಅಂತಂದರೆ ತುಂಬ ದಿನ ಆಯಿತು. 2 ವಾರದ ಹಿಂದಿನ ವಿಡಿಯೋ ಇದು. ತುಂಬ ದಿನ ಆದಮೇಲೆ ಈ ವಿಡಿಯೋನ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ವೀಡಿಯೋಸ್ ಏನೋ ಮಾಡ್ಕೊತಿದ್ದೀನಿ, ಬಟ್ ಇದನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಷ್ಟು ಟೈಮ್ ಸಿಗ್ತಾಯಿಲ್ಲ. ಬಿಕಾಸ್ ಸ್ವಲ್ಪ ಹೆಲ್ತ್ ಇಶ್ಯೂ ಆಗಿ ಮತ್ತು ಹೊರಗಡೆ ಹೋಗಿ ನಿಂತ್ಕೊಂಡು ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಆಗ್ತಾಯಿಲ್ಲ. ಇನ್ನೊಂದೇನು ಕಾರಣ ಅಂತಂದರೆ ನೆಟ್ವರ್ಕ್ ಇಲ್ಲ ಮನೆ ಒಳಗಡೆ. ಮತ್ತು ನಾನು ಎಡಿಟ್ ಮಾಡೋಷ್ಟು ನನಗೆ ಟೈಮ್ ಇಲ್ಲ. ಅದ್ರ ಬಗ್ಗೆ ಎಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡಿ ಏನಾಯಿತು ಎಲ್ಲ ಕಥೆನ ಹೇಳ್ತೀನಿ. ಸೊ ಇದು ಬಂದುಬಿಟ್ಟು ಆಷಾಢ ಶುಕ್ರವಾರ, ಫಸ್ಟ್ ಶುಕ್ರವಾರ ಇತ್ತಲ್ಲ, ಸೊ ಅದರ ವೀಡಿಯೋ ಇದು. ಬೆಳಗ್ಗೆನೇ ವ್ಲಾಗ್ನ ಮಾಡಿ ಪೂಜೆ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನೋಡಿದ ಮೇಲೆ ನಾನೊಂದಷ್ಟು ವಿಷಯನ ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ಹೇಳಿದ್ಮೇಲೆ ಡೌಟ್ಸ್ ಬರುತ್ತೆ. ಅದ್ರ ಬಗ್ಗೆಲ್ಲ ನಾನು ಆವಾಗಲೇ ಕ್ಲಾರಿಫೈ ಮಾಡ್ತೀನಿ ನಿಮಗೆ. ಸೊ ಫಸ್ಟ್ ಆಫ್ ಆಲು ಸ್ವಲ್ಪ ಲೇಟಾಗಿ ಎದ್ದೆ. ಲೇಟ್ ಅಂದರೆ 6:30 ಟೈಮ್ಗೆ ಎದ್ದಿದ್ದು. ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮಾಡೋಣ ಅಂದ್ಕೊಂಡಿದ್ದು. ಆಮೇಲೆ ಸಡನ್ನಾಗಿ ಪರವಾಗಿಲ್ಲ, ಅರ್ಜೆಂಟಾಗಿ ಮಾಡೋದಕ್ಕಿಂತ ಆರಾಮಾಗಿ ಕೂಲಾಗಿ ರಿಲ್ಯಾಕ್ಸ್ ಆಗಿ ಕೆಲಸ ಎಲ್ಲ ಮಾಡಿ ಪೂಜೆ ಮಾಡೋಣ ಅಂತ ಅಂದ್ಕೊಂಡೇ ಮಾಡ್ತಾಯಿದ್ದೀನಿ. ಎಲ್ಲ ಒಳ್ಳೆಯದಾಗುತ್ತೆ ಅಂತ ಅಂದ್ಕೊಂಡೇ ನೋಡಿ. ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಇವತ್ತಿನ ವೀಡಿಯೋ ಸ್ವಲ್ಪ ಆದರೂ ಇಷ್ಟ ಆದರೆ ಪ್ಲೀಸ್ ಫ್ರೆಂಡ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಎಷ್ಟೇ ಕಷ್ಟ ಇದ್ರೂ ಇಲ್ಲ, ಎಷ್ಟೇ ಹ್ಯಾಪಿನೆಸ್ ಇಲ್ಲ ಅಂದ್ರೂ ಖುಷಿಯಾಗಿಯೇ ವೀಡಿಯೋಸ್ನ ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ನಿಮ್ಮ ಪ್ರೀತಿ ವಿಶ್ವಾಸ ಇನ್ನೂ ನನಗೆ ಜಾಸ್ತಿ ಬೇಕು ಅನ್ನೋ ಕಾರಣಕ್ಕೆ ಪ್ಲೀಸ್ ಫ್ರೆಂಡ್ಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಟ್ಟು ವೀಡಿಯೋಸ್ನ ನೋಡಿ. ಫಸ್ಟು ನಾನು ಅರಿಶಿನ ತಗೊಬಂದು ಅರಿಶಿನ ಎಲ್ಲ ಕಲಸಿಟ್ಕೊಂಡಿದ್ದೆ ನೀರಲ್ಲಿ. ಅದಾದಮೇಲೆ ಅರಿಶಿನ ಚೆನ್ನಾಗಿ ಹೊಸಲಿಗೆ ಉಜ್ಜಿಕೊಂಡು ಅದಾದಮೇಲೆ ಕೈಯಲ್ಲಿ ಡಿಸೈನ್ ಮಾಡ್ಕೊಂಡಿದ್ದೀನಿ, ಎಲೆ ಥರ ಕಾಣೋ ಥರ. ಆಮೇಲೆ ಹೊಸಲಿಗೆಲ್ಲ ಕುಂಕುಮನ ಇಟ್ಕೊಂಡಿದ್ದೀನಿ. ಕುಂಕುಮನ ಯಾವ ಥರ ಬೇಕಾದರೂ ಇಟ್ಕೋಬೋದು, ಅವರವರ ಕಲೆಗೆ ಬಿಟ್ಟಿದ್ದದು. ನನಗೆ ಈ ಥರ ಬರುತ್ತೆ ಅಂದ್ಬಿಟ್ಟು ಈ ಥರ ಸಿಂಪಲಾಗಿ ಇಟ್ಕೊಂಡಿದ್ದೀನಿ. ಮತ್ತು ಯಾವಾಗೂ ಸೆಂಟ್ರಲ್ಲಿ ಒಂದು ತಾವರೆ ಹೂವನ್ನ, ಲೋಟಸ್ ಅಂತ ಹೇಳ್ತಾರಲ್ಲ ಫ್ರೆಂಡ್ಸ್, ಸೊ ಅದೊಂದನ್ನು ಬಿಡಿಸ್ಕೊಳ್ಳೋದು ಅಭ್ಯಾಸ. ಕೆಲವೊಂದು ಟೈಮ್ ಇದನ್ನೇ 3-4 ಥರ ಬಿಡಿಸ್ಕೊತೀನಿ. ಒಟ್ಲಲ್ಲಿ ನನಗೆ ಬಾಗಿಲಲ್ಲಿ ರಂಗೋಲಿ ಹಾಕೋದು ಇತ್ತೀಚೆಗೆ ತುಂಬ ಇಷ್ಟ ಆಗಿದೆ. ಏನಕ್ಕೆ ಅಂತಂದರೆ ಹೇಳ್ತಾರೆ ಫ್ರೆಂಡ್ಸ್, ನಾನು ತುಂಬ ವೀಡಿಯೋಗಳಲ್ಲಿ ನೋಡಿದ್ದೀನಿ. ಏನೋ ಒಂಥರ ಮೈಂಡು ಕಂಟ್ರೋಲ್ ಮಾಡುತ್ತೆ, ಮತ್ತು ಒಂಥರ ಹ್ಯಾಪಿನೆಸ್ ಆಗುತ್ತೆ, ಏನೇನೋ ತಾಳ್ಮೆ ಬರುತ್ತೆ ಹೆಣ್ಮಕ್ಳಿಗೆ, ಮತ್ತು ಕ್ರಿಯೇಟಿವಿಟಿ ಜಾಸ್ತಿ ಆಗುತ್ತೆ ಅಂತ ಅಂದ್ಬಿಟ್ಟು ಅದನ್ನೆಲ್ಲ ಇವಾಗ ನಾನು ಅಭ್ಯಾಸ ಮಾಡ್ಕೊತಿದ್ದೀನಿ. ಸೊ ಚೆನ್ನಾಗಿತ್ತು ತುಂಬ. ನನಗಂತೂ ಹೊಸ್ಲ ಮೇಲೆ ರಂಗೋಲಿ ಹಾಕೋಕ್ಕೆ ಇನ್ನೂ ತುಂಬ ಖುಷಿ ಅಂತ ಅನಿಸುತ್ತೆ. ಅದಾದಮೇಲೆ ಬಾರ್ಡ್ರ್ ಬಿಡಿಸೋಣ ಅಂತೇಳಿ ಬಿಡಿಸಿದ್ದೀನಿ. ಅದನ್ನು ಬೇರೆ ಥರನೇ ಬಿಡಿಸ್ಬಿಟ್ಟಿದ್ದೆ. ಅಯ್ಯೋ ಸ್ವಾಮಿ, ನಗು ಬರ್ತೈತೆ ಅದನ್ನ ನೋಡಿದ್ರೆ. ಮತ್ತೆ ಅದನ್ನು ಆಡಿಸ್ಬಿಟ್ಟು ಮತ್ತೆ ಬಿಡಿಸ್ಕೊಂಡಿದ್ದೀನಿ. ಅದಾದಮೇಲೆ ಸ್ವಸ್ತಿಕ್ಗೆ ಮತ್ತು ತಾವರೆ ಹೂಗೆ ಮತ್ತು ಇದನ್ನು ಅಷ್ಟದಳ ಅಂತಾರಲ್ಲ ಫ್ರೆಂಡ್ಸ್, ಆ ಥರ ರಂಗೋಲಿ ಅದು. ಆಮೇಲೆ ಅದಕ್ಕೂ ಕೂಡ ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಹೋಗಿ ಬುಕ್ ಎತ್ಕೊಬಂದಿದ್ದೀನಿ. ಏನು ರಂಗೋಲಿ ಹಾಕ್ತೀನಿ ನೀವೇ ನೋಡಿ. ನನಗೆ ಒಂದೊಂದು ಸರಿ ನಗು ಬರುತ್ತೆ. ಏನಪ್ಪ ಇದು ಇಷ್ಟು ಸಿಂಪಲಾಗಿ ಕಾಣುತ್ತೆ, ಬಟ್ ಯಾಕೆ ಇಷ್ಟೊಂದು ಕಷ್ಟ ಅಂತ ನಿಜ ಹೇಳ್ತೀನಿ ಫ್ರೆಂಡ್ಸ್. 7ರಿಂದ 1 ರಂಗೋಲಿ ತುಂಬ ಈಸಿ ನೋಡೋಕ್ಕೆ, ಬಟ್ ಹಾಕೋಕ್ಕೆ ತುಂಬ ಕಷ್ಟ. ನಾನು ಒಂದೊಂದು ಲೈನ್ ಕೂಡ ತುಂಬ ನೋಡಿ ತುಂಬ ಟೈಮ್ ತೊಗೊಂಡು ಹಾಕಿದ್ದೀನಿ. ನೀವು ಕೂಡ ನೋಡಿಬಿಟ್ಟು ತುಂಬ ಟೈಮ್ ತೊಗೊಂಡು ಈಸಿಯಾಗಿ ಹಾಕಿ ನಂತರ ನಾನು ವೀಡಿಯೋಸ್ನ ನೋಡಿದ್ರೆ ನಿಮಗೆ ಈಸಿ ಆಗುತ್ತೆ ಯಾವ ಥರ ಹಾಕೋದು ಅಂತಂದ್ಬಿಟ್ಟು. ಅಂದರೆ ವೀಡಿಯೋಸ್ನ ನೋಡ್ಕೊಂಡು ಹಾಗೆ ಹೋಗಿ ಹಾಕೋದಕ್ಕಿಂತ ಈ ಥರ ಬುಕ್ಕಲ್ಲಿ ಬರ್ಕೊಂಡು ಹಾಕೋದು ಈಸಿ ಅಂತ ಅನ್ನಿಸ್ತು. ಇದೊಂದು ನೋಡೋಕ್ಕೆ ನೋಡಿ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ತಿರ್ಗಿಸೋ ಥರ ಕಾಣುತ್ತೆ, ಬಟ್ ನಾವು ಒಂದು ಲೈನ್ ಮಿಸ್ ಆದರೂ ಕೂಡ ರಂಗೋಲಿ ಪೂರ್ತಿ ಹಾಳಾಗ್ಬಿಡುತ್ತೆ. ನೋಡಿ ಎಷ್ಟು ಕೈ ನೋಡ್ತಿದ್ರೆ ನಂದು. ಒಂದೊಂದು ಲೈನ್ ಹೇಳ್ದಾಗಲೂ ಕೂಡ ಬುಕ್ ನೋಡಿ ರಂಗೋಲಿ ಹಾಕ್ತಿದ್ದೀನಿ. ಬಟ್ ಔಟ್ಫಿಟ್ ಮಾತ್ರ ಸಖತ್ತಾಗಿ ಬಂದಿದೆ ಫ್ರೆಂಡ್ಸ್. ನನಗಂತೂ ತುಂಬ ಖುಷಿ ಆಯಿತು. ಇದು ಕೂಡ ಒಂಥರ ಸ್ವಸ್ತಿಕ್ ಶೇಪಲ್ಲೇ ಬಂದಿದ್ದು ರಂಗೋಲಿ, ತುಂಬ ಚೆನ್ನಾಗಿದೆ. ಸೊ ನಿಮ್ಗೆ ಏನು ಅನಿಸ್ತು, ಯಾವ ಥರ ಕಾಣ್ತಿದೆ, ಹೇಗಿದೆ ಅಂದ್ಬಿಟ್ಟು ಕಮೆಂಟ್ ಮಾಡಿ. ನೀವು ಚೆನ್ನಾಗಿದೆ ಏನೋ ಒಂದು ಖುಷಿಯಾಗಿ ಏನಾದ್ರು ಒಂದು ಹೇಳಿದಾಗ ನನಗೆ ಜಾಸ್ತಿ ಇನ್ನೂ ತುಂಬ ಖುಷಿ ಆಗುತ್ತೆ. ಇನ್ನೂ ಓಕೆ ನಾನು ಚೆನ್ನಾಗಿದೆ ಅಂತ ಹೇಳಿದ್ರಲ್ಲ, ಯಾರಾದರೂ ಒಬ್ಬರು ಚೆನ್ನಾಗಿದೆ ಅಂತ ಹೇಳಿದ್ರೆ ಇನ್ನೂ ಜಾಸ್ತಿ ಖುಷಿ ಆಗೋ ಕಾರಣ ಇನ್ನೂ ಚೆನ್ನಾಗಿ ಮಾಡೋಕ್ಕೆ ಬಿಡ್ಸೋಕ್ಕೆ ಟ್ರೈ ಮಾಡ್ತೀನಿ. ಸೊ ಫೈನಲಿ ರಂಗೋಲಿ ಹಾಕಿ ರೆಡಿ ಮಾಡಿ ಬಂದಾದಮೇಲೆ ಅಡುಗೆ ಮನೆಯಲ್ಲಿ ಗ್ಯಾಸ್ ಎಲ್ಲ ಒರೆಸಿ ಅದಕ್ಕೆಲ್ಲ ಕೂಡ ಅರಿಶಿನ ಕುಂಕುಮ ಇಟ್ಟು ಸಿಂಪಲಾಗಿ ಈ ಥರ ರಂಗೋಲಿನ ಹಾಕ್ಕೊಂಡಿದ್ದೀನಿ ಪುಟ್ಟದಾಗಿ. ಅದಾದಮೇಲೆ ಇದನ್ನು ಅನ್ನಪೂರ್ಣೇಶ್ವರಿ ಜಾಗ ಅಂತ ಹೇಳ್ತಾರೆ. ಸೊ ಅಡುಗೆ ಮನೆ ಎಷ್ಟು ಕ್ಲೀನಾಗಿರುತ್ತೋ ಅಷ್ಟು ಮನಸ್ಸು ತುಂಬ ಚೆನ್ನಾಗಿರುತ್ತೆ. ಬಿಕಾಸ್ ಆಫ್ ಆಲ್ರೆಡಿ ಅಂತೀನಿ, ಎಲ್ಲ ಹೆಣ್ಮಕ್ಳು ಕೂಡ ಮನೆಯಲ್ಲಿ ತುಂಬ ಬಳಸುವಂಥ ಜಾಗ ಅಥವಾ ತುಂಬ ಇರುವಂತಹ ಜಾಗ ಬಂದುಬಿಟ್ಟು ಅದು ಅಡುಗೆ ಮನೆಯೇ ಆಗಿರುತ್ತೆ. ಹಾಗಾಗಿ ನಾವು ಎಷ್ಟು ಚೆನ್ನಾಗಿ ಅಡುಗೆ ಮನೆನ ಇಟ್ಕೊತೀವೋ ಅಷ್ಟು ಚೆನ್ನಾಗಿ ಮನಃಶಾಂತಿ ಇರುತ್ತೆ ಅನ್ನೋ ಕಾರಣಕ್ಕೆ ಅಡುಗೆ ಮನೆನ ಕ್ಲೀನಾಗಿ ಇಟ್ಕೊಳ್ಳಿ ಅಂತ ಹೇಳ್ತೀನಿ. ನನಗಂತೂ ತುಂಬ ಖುಷಿಯಾಗುತ್ತೆ ಅಡುಗೆ ಮನೆ ಕ್ಲೀನಾಗಿರೋ ಕಾರಣ.
ಈ ವಾಯ್ಸು ನಿಮ್ಗೆ ಎಷ್ಟು ಜೋರಾಗಿ ಕೇಳಿಸ್ತಿದೆಯೋ ಅಥವಾ ತುಂಬ ಕಮ್ಮಿಯಾಗಿ ಕೇಳಿಸ್ತಿದೆಯೋ ಗೊತ್ತಿಲ್ಲ. ಅಂದರೆ ಕ್ಲಾರಿಟಿ ಅಂತೂ ಇದೆ ಅಂತ ಗೊತ್ತು, ಬಿಕಾಸ್ ನಾನು ಜೋರಾಗಿ ಫಾಸ್ಟಾಗಿ ಮಾತಾಡ್ಬೇಕಾದ್ರೆ ಬಡಬಡ ಅಂದ್ಬಿಡ್ತೀನಿ. ಇವು ಸ್ವಲ್ಪ ರಿಲ್ಯಾಕ್ಸಾಗಿ ಮಾತಾಡ್ತಿರೋ ಕಾರಣ ನಿಮಗೆ ನನ್ನ ವಾಯ್ಸ್ ಕ್ಲಾರಿಟಿ ಇದೆ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಜನ ನೀನು ತೊದಲ್ತೀರಾ, ಸಮ್ಟೈಮ್ಸು ಒಂದೊಂದು ಪದ ನುಂಗ್ಕೊತೀರಾ ಅಂತೆಲ್ಲ ಹೇಳ್ತೀರಾ. ಬಟ್ ಅದು ಬಂದುಬಿಟ್ಟು ಫ್ಯಾಮಿಲಿ ಏನು ಜೆನೆಟಿಕ್ಸ್ ಅಂತ ಹೇಳ್ತಾರಲ್ಲ, ಸೊ ಆ ಥರ ನನಗೆ ಅದು ಕರೆಕ್ಟ್ ವರ್ಡ್ ಗೊತ್ತಿಲ್ಲ, ಆ ಥರ ನನಗೆ ಫಾಸ್ಟಾಗಿ ಮಾತಾಡೋದು. ಬಟ್ ಇವಾಗ ಓಕೆ ಅಂತ ಅನಿಸುತ್ತೆ. ನೋಡಿರಿ, ಹುಷಾರು ತಪ್ಪಿದ್ರೆ ಎಲ್ಲನೂ ಸರಿಯಾಗುತ್ತೆ ಅಂತಾರಲ್ಲ, ಅದು ಇಂಥದ್ದು ನೋಡಿ ಹೇಳಿರ್ತಾರೆ ಅಂತ ಅನಿಸುತ್ತೆ. ಸೊ ಮನೆಯೆಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಪಾತ್ರೆಗಳು ತೊಳೆದು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಪಾತ್ರೆಗಳೆಲ್ಲ ಜೋಡಿಸ್ಕೊಂಡು ಎಲ್ಲ ಆದಮೇಲೆ ಮನೆ ಒರೆಸ್ತಾ ಇದ್ದೀನಿ. ಸೊ ಮನೆ ಒರೆಸ್ಕೊಂಡು ಹೋಗಿ ಸ್ನಾನ ಮಾಡಿಕೊಂಡು ಬಂದೇ ಬಿಟ್ಟಿದ್ದೀನಿ. ಸೊ ಸ್ನಾನ ಮಾಡ್ಕೊಬಂದು ಪೂಜೆ ಕೂಡ ಮಾಡಿದ್ದೀನಿ. ನೋಡ್ತಾ ಇರ್ಬೋದು ಯಾವ ಥರ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು. ನಿಜವಾಗ್ಲೂ ಫ್ರೆಂಡ್ಸ್, ಬೆಳಗ್ಗೆ 5 ಗಂಟೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿದ್ರು ಕೂಡ ಇಷ್ಟು ಸಮಾಧಾನ ಸಿಗೋದಿಲ್ಲ. ಕಾರಣ ಬಂದುಬಿಟ್ಟು ಮನೆ ಕೆಲಸ ಇರುತ್ತೆ, ಅಡುಗೆ ಕೆಲಸ ಮತ್ತೆ ಸ್ಟಾರ್ಟ್ ಆಗುತ್ತೆ ಅನ್ನೋ ಕೆಲಸ ತಲೆನೋವಿರುತ್ತೆ. ಬಟ್ ಇವಾಗ ಏನಾಯ್ತು ಅಂದರೆ ಏನೋ ಗೊತ್ತಿಲ್ಲ, ಕೆಲಸ ಎಲ್ಲ ಮಾಡಿ ಸ್ನಾನ ಮಾಡ್ಕೊಂಬಂದು ಹಂಗೆ ಪಟ್ಟಂತ ಪೂಜೆ ಮಾಡಿದಾಗ ಸಿಗೋ ಒಂದು ಮನಃಶಾಂತಿ ಇದೆಯಲ್ಲ, ಅದು ತುಂಬ ಮನಸ್ಸಿಗೆ ಒಂಥರ ನಿರಾಳ ಅಂತ ಅನ್ನಿಸ್ತು. ಫೈನಲಿ ನಾವು ಇಷ್ಟು ಬ್ಯೂಟಿಫುಲ್ಲಾಗಿ ಪೂಜೆ ಮಾಡಿದ್ದೀನಿ. ಬೆಳಗ್ಗೆ ಟೈಮ್ ಇಲ್ಲ ಅಂದರೆ ಕೆಲಸ ಎಲ್ಲ ಮಾಡಿದ್ರು ಕೂಡ 10 ಗಂಟೆ ಒಳಗಡೆ ಪೂಜೆ ಮಾಡಿಬಿಟ್ಟಿದ್ದೀನಿ. 9:30 9:45 ಟೈಮ್ಗೆನೇ. ಸೊ ಈ ಥರ ರೆಡಿಯಾಗಿದ್ದು ಇವಾಗ ನೆಕ್ಸ್ಟು ಅಡುಗೆ ಕೆಲಸ ಸ್ಟಾರ್ಟಿಂಗ್. ನೋಡಿ ಫ್ರೆಂಡ್ಸ್, ಅಡುಗೆ ಮನೆ ಎಷ್ಟು ವಿಶಾಲವಾಗಿ, ಎಷ್ಟು ಏನು ಹೇಳ್ತಾರೆ, ಒಂಥರ ಪೀಸ್ಫುಲ್ಲಾಗಿದೆ ಅಂತ ಅಂದ್ಬಿಟ್ಟು ಬಂದಾದಮೇಲೆ ನನ್ನ ಮುಖ ರಿಯಾಕ್ಷನ್ ನೋಡಿ ಯಾವ ಥರ ಇದೆ ಅಂದ್ಬಿಟ್ಟು ಕಾರಣ ಹೇಳ್ತೀನಿ. ನನಗಂತೂ ವೀಡಿಯೋ ನೋಡಬೇಕಾದ್ರೆ ನಗು ಬರ್ತಿತ್ತು, ತೆಗೆದು ನೋಡಿದ್ರೆ ಯಪ್ಪ ಏನಾಗಿದೆ ಗೊತ್ತಾ ಫ್ರೆಂಡ್ಸ್, ಒಂಥರ ಬೇಜಾರೇ ಆಗೋಯಿತು. ನಾನು ಆಲ್ರೆಡಿ ಮೊನ್ನೆ ಅಕ್ಕಿ ಹಾಕಿದ್ದೆ ದೋಸೆಗೆ ಅಂದ್ಬಿಟ್ಟು. ಸೊ ದೋಸೆಗೆಲ್ಲ ಊರಿಕ್ಬಿಟ್ಟು ಅದನ್ನು ನೈಟ್ ರುಬ್ಬಿ ಇಟ್ಟಿದ್ದೆ. ಏನಂತ ಗೊತ್ತಿಲ್ಲ ರೀಸನ್ನು. ಏನು ಹೇಳ್ತಾರೆ, ಹುಳಿನೇ ಬಂದಿರಲಿಲ್ಲ ಫ್ರೆಂಡ್ಸ್. ಯಾವಾಗ್ಲೂ ದೋಸೆ ನಾನು ರುಬ್ಬಿಟ್ಟರೆ ಅರ್ಧ ಅಡಿ ಮೇಲೆ ಉಬ್ಬಿರೋದು, ಆದರೆ ಇದು ಏನಂತ ಗೊತ್ತಿಲ್ಲ ರೀಸನ್ನು, ಹುಳಿನೇ ಬಂದಿರಲಿಲ್ಲ. ಅಮ್ಮನ ಕೇಳಿದೆ, ಏನೋ ಹೆಚ್ಚು ಕಮ್ಮಿ ಮಾಡಿದ್ಯಾ, ಏನು ಮಾಡಿದ್ಯಾ, ಹೋಗಮ್ಮ ಕತೆ ನಿಂದು ಅಂತಂದರು. ನಾನು ಜೀರಿಗೆ ಹಾಕಿದ್ದೆ, ಅದಕ್ಕೇನಾದರೂ ಉಕ್ಕಿಲ್ವೇನೋ, ಹುಳಿ ಬಂದಿಲ್ವೇನೋ ಗೊತ್ತಿಲ್ಲ. ಅದಾದಮೇಲೆ ನೆಕ್ಸ್ಟು ಕಡಲೆಪಪ್ಪು ಚಟ್ನಿ ಮಾಡೋಣ ಅಂತ ಅಂದ್ಕೊಂಡು ಏನೇನು ಬೇಕು ಎಲ್ಲನೂ ಎತ್ತಿಟ್ಕೊಂಡಿದ್ದೀನಿ. ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಮತ್ತು ಸ್ವಲ್ಪ ಹುಣಸೆಹಣ್ಣು ಮತ್ತು ಕಡಲೆಪಪ್ಪು, ಇಷ್ಟು ಎಲ್ಲನೂ ಕೂಡ ಹಸಿದೆ ತೊಗೊಂಡು ನೆಕ್ಸ್ಟ್ ಅದಕ್ಕೆ ನೀರು ಹಾಕಿಬಿಟ್ಟು ಮುಚ್ಚಿಬಿಟ್ಟು ರುಬ್ಕೊತಿದ್ದೀನಿ. ಇಷ್ಟೇನೆ. ಇದಕ್ಕೆ ಏನಾದರೂ ಮಿಸ್ ಮಾಡಿದ್ದೀನಿ ಫ್ರೆಂಡ್ಸ್, ಎಲ್ಲ ಉಪ್ಪು ಹಾಕಿದ್ದೀನಿ. ಇಷ್ಟೇನೆ ಸಿಂಪಲಾಗಿ ರುಬ್ಕೊಂಡು ಅದಕ್ಕೆ ಸಣ್ಣದಾಗಿ ಒಗ್ಗರಣೆ ಹಾಕಿ ಸೈಡ್ಗೆ ಎತ್ತಿಟ್ಟಿದ್ದೀನಿ. ನೆಕ್ಸ್ಟ್ ಇಲ್ಲಿ ದೋಸೆಗೆ ಸುಡೋಣ ಅಂದ್ಕೊಂಡು ದೋಸೆಗೆ ಇದೇನಂತಾರಪ್ಪ, ದೊಡ್ಡ ತವ ಅಗಲವಾಗಿರೋದನ್ನು ವಾಶ್ ಮಾಡಿದ್ದೆ. ಸೊ ಹಾಗಾಗಿ ಅದನ್ನು ಇಟ್ಬಿಟ್ಟು ನೆಕ್ಸ್ಟ್ ಸ್ವಲ್ಪ ಆಯಿಲೆಲ್ಲ ಹಾಕಿ ಈರುಳ್ಳಿನೂ ಎತ್ಕೊಂಡಿದ್ದೀನಿ. ಅದೆಲ್ಲ ನೋಡಿ ಮುಂದೆ ಗೊತ್ತಾಗುತ್ತೆ ನಿಮಗೆ. ಈ ದೋಸೆ ಹುಳಿ ಬಂದಿರಲಿವಲ್ಲ, ಚೆನ್ನಾಗಿ ಬರಲ್ವಾ, ಏನು ಹೇಳ್ತಾರಲ್ಲ, ದೋಸೆ ಅಂತಂದರೆ ತೂತಿರಬೇಕು ಅಂತ, ಥರ ತೂತು ಬರುತ್ತಾ ಬರಲ್ವಾ, ಏನು ಕತೆ, ಚೆನ್ನಾಗಿರುತ್ತಾ ಇಲ್ವಾ ಅನ್ನೋ ಒಂದು ಕನ್ಫ್ಯೂಷನಲ್ಲೇ ದೋಸೆ ಮಾಡಿದೆ ಇವತ್ತು. ಅದು ಹೇಗೆ ಬಂತು ನೀವೇ ನೋಡಿ ಗೊತ್ತಾಗುತ್ತೆ. ಬಟ್ ನಾನು ಏನೇನು ಹಾಕಿದ್ದೆ ಅಂತಂದರೆ ಉದ್ದಿನಬೇಳೆ, ಹೆಸರುಬೇಳೆ, ತೊಗರಿಬೇಳೆ, ಆಮೇಲೆ ಮೆಂತ್ಯ, ಅಕ್ಕಿ ಇಷ್ಟು ಹಾಕಿದ್ದೆ. ಕಡಲೆಬೇಳೆ ಯಾವಾಗೂ ಹಾಕ್ತಿದ್ದೆ, ಕಡಲೆಬೇಳೆ ಹಾಕಿಲ್ಲ. ಆದರೆ ಒಂದು ಸ್ಪೂನ್ ಇಲ್ಲ ಫ್ರೆಂಡ್ಸ್, ಒಂದು 1/4 ಸ್ಪೂನ್ ಆಗೋಷ್ಟು ಜೀರಿಗೆನ ಹಾಕಿಬಿಟ್ಟಿದ್ದೆ. ನನಗನ್ಸುತ್ತೆ ಜೀರಿಗೆ ಹಾಕಿದ್ದಕ್ಕೆ ಏನಾದರೂ ಹುಳಿ ಬಂದಿಲ್ವ ಅಂದ್ಬಿಟ್ಟು. ಬಟ್ ನಿಮಗೆ ಗೊತ್ತಿರುತ್ತೆ ಏನು ರೀಸನ್ನು, ಏನಕ್ಕೆ ಈ ಥರ ಆಗಿದೆ ಅಂದ್ಬಿಟ್ಟು. ಬಿಕಾಸ್ ನಾನು ಇವಾಗ LKG ಓದ್ತಿದ್ದೀನಿ ಅಡುಗೆ ಮಾಡೋದ್ರಲ್ಲಿ. ನೀವೆಲ್ಲರೂ ಆಲ್ರೆಡಿ ಡಬಲ್ ಡಿಗ್ರಿನೇ ಮುಗಿಸಿರೋಂಥವ್ರು ತುಂಬ ಜನ ವೀಡಿಯೋಗಳನ್ನು ನೋಡ್ತೀರಾ. ಸೊ ನೀವು ತಿಳಿಸಿ ಕೊಡಿ ನನಗೆ ಏನು ಹೆಚ್ಚು ಕಮ್ಮಿ ಆಗಿರ್ಬೋದು, ಏನು ಫಾಲ್ಟ್ ಆಗಿದೆ ಅಂದ್ಬಿಟ್ಟು. ಸೊ ನೆಕ್ಸ್ಟು ತವ ಚೆನ್ನಾಗಿ ಕಾದ್ಮೇಲೆ ದೋಸೆನ ಬಿಡ್ತಾಯಿದ್ದೀನಿ. ಎದ್ದೊಳಲ್ವಾ, ಬೇಯಲ್ವಾ, ರೊಟ್ಟಿ ಆಗುತ್ತಾ ದೋಸೆ ಆಗುತ್ತಾ ಅನ್ನೋ ಒಂದು ಕನ್ಫ್ಯೂಷನಲ್ಲೇ ತೆಳ್ಳಕ್ಕೆ ಹಾಕಿ ಮುಚ್ಚಿಟ್ಟಿದ್ದೀನಿ. ಮುಚ್ಚಿರೋ ಕಾರಣ ಬಂದುಬಿಟ್ಟು ಏನಂದರೆ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ದೋಸೆ ಅನ್ನೋದು. ಫ್ರೆಂಡ್ಸ್, ಇದು ಹೇಳಿರೋದು ಮತ್ತೆ. ಆಯಿಲ್ ಹಾಕಿದ್ದೀನಿ. ಆಯಿಲ್ ಸ್ವಲ್ಪ ಹಾಕ್ಕೊಂಡೆ, ಅಂದರೆ ಎದೋಳಲ್ಲ ದೋಸೆ ಅನ್ನೋದೇ ನಂದು. ಅಂದರೆ ಆಯಿಲ್ ತುಂಬ ಜನ ಜಾಸ್ತಿ ಹಾಕ್ತಾರೆ, ಬಟ್ ನಾನು ದೋಸೆಗೆ ತುಂಬ ಕಮ್ಮಿ ಆಯಿಲ್ ಯೂಸ್ ಮಾಡ್ತೀನಿ. ಕೆಲವೊಂದು ಟೈಮು ಸಂಪನ ಜೊತೆಗೇ ಆಯಿಲ್ನ ಮಿಕ್ಸ್ ಮಾಡ್ಕೊಬಿಡ್ತೀನಿ. ಬಟ್ ಇವಾಗ ಸ್ವಲ್ಪ ಹಾಕಿ ನೋಡಿದೆ. ಆಮೇಲೆ ಚೆನ್ನಾಗಿ ಬಂದಾದಮೇಲೆ ನಾನು ಸಂಪನಾಗೇನೆ ಆಯಿಲ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅಂದರೆ ಒಂದೊಂದ್ಸರಿ ಸಂಪನಾಗೆ ಮಿಕ್ಸ್ ಮಾಡ್ಕೊಬಿಟ್ರೆ ಆಮೇಲೆ ದೋಸೆ ನೆತ್ತಬೇಕಾದ್ರೆ ದೋಸೆ ಬರೋಲ್ಲ, ಹಂಗಾಗಿ ಇಲ್ಲೇ ಹಾಕ್ಕೊಳೋಣ ಅಂದ್ಕೊಂಡೆ. ಆಮೇಲೆ ಒಂದು ದೋಸೆ ಹಾಕಿದ್ದೀನಿ, ಅದನ್ನೇ ಎತ್ತೇ ಇಲ್ಲ ಮೇಲಕ್ಕೆ. ಆವಾಗೇ ಒಂದು ಕನ್ಫ್ಯೂಷನ್ನು,
ಕಿತ್ಕೊಬಿಡುತ್ತೆ ಬರಲ್ವೇನೋ ಸರಿ ಓಕೆ ಈರುಳ್ಳಿನ ರೆಡಿ ಮಾಡಿ ಇಟ್ಕೊಳೋಣ, ಈರುಳ್ಳಿನ ಹಾಕಿ ಒಂದ್ಸರಿ ಟ್ರೈ ಮಾಡೋಣ ಅಂದ್ಕೊಂಡು. ಬಟ್ ನನಗೆ ಗೊತ್ತಿಲ್ಲ ಇಷ್ಟು ಚೆನ್ನಾಗಿ ದೋಸೆ ಬರುತ್ತೆ ಅಂದ್ಬಿಟ್ಟು. ನೋಡಿ ಫ್ರೆಂಡ್ಸ್ ಬರ್ತಾಯಿದೆ, ಚೆನ್ನಾಗಿ ಬೆಂದಿದೆ. ಸುತ್ತನೂ ಅಷ್ಟೇ ಯಾವುದೂ ಕಿತ್ತೋಗಿಲ್ಲ ಏನಿಲ್ಲ, ಈಸಿಯಾಗಿ ಏನು ಹೇಳೋದು ಮೂವ್ ಆಗ್ತಾಯಿದೆ. ನಾನು ಏನಪ್ಪ ಇವತ್ತು ಅಂದ್ಕೊಂಡೆ ಚೆನ್ನಾಗಿ ಬರಲ್ಲ, ಕಿತ್ತೋಗುತ್ತೆ, ಬೆಂದಿರಲ್ಲ, ಬೇಯಲ್ಲ, ಏನೇನೋ ಅಂದ್ಕೊಂಡೆ. ಆದ್ರೇನು ದೋಸೆ ಹುಳಿ ಬಂದಿಲ್ಲದೆ ಇದ್ದರೂ ಕೂಡ ಚೆನ್ನಾಗಿತ್ತು. ಮತ್ತು ಇನ್ನೊಂದು ಏನು ಬೆನಿಫಿಟ್ ಆಯಿತು ಅಂತಂದರೆ ಇದು ಹುಳಿ ಬಂದಿಲ್ಲದೆ ಇರೋ ಕಾರಣ 2 ದಿನ ಬಂತು ಫ್ರೆಂಡ್ಸ್. ಇವತ್ತು ಬೆಳಗ್ಗೆ, ಇವತ್ತು ನೈಟು, ನಾಳೆ ಬೆಳಗ್ಗೆವರೆಗೂ ಕೂಡ ದೋಸೆ ಇಟ್ಟು ಒಂದು ಚೂರು ಹುಳಿ ಬರ್ತಿದ್ರೆ ತುಂಬ ಚೆನ್ನಾಗಿತ್ತು. ನೆಕ್ಸ್ಟ್ ಡೇ ಮಧ್ಯಾಹ್ನನೂ ಕೂಡ ದೋಸೆ ಬಿಟ್ಕೊಂಡೆ ಅಂತ ಅನಿಸುತ್ತೆ. ಸೊ ಹಾಗಾಗಿ ನನಗೆ ಹುಳಿ ಬರ್ತಿರೋದಕ್ಕೆ ಕೂಡ ಒಂದು ಇಲ್ಲಿ ಪ್ಲಸ್ ಪಾಯಿಂಟ್ ಆಯಿತು. ಚೆನ್ನಾಗೂ ಕೂಡ ಬೆಂದ್ಕೊಂತು. ನಾನು ತೆಳುವಾಗಿ ದೋಸೆ ಹಾಕಿದ್ದೆ, ಇನ್ನೂ ಮಂದವಾಗಿ ಹಾಕ್ತಾರೆ, ನಾನು ಇಷ್ಟೇ ತೆಳು ಸಾಕು ಅಂದ್ಬಿಟ್ಟು ಸಿಂಪಲ್ಲಾಗಿ ತೆಳುವಾಗಿ ಬಿಟ್ಕೊಂಡಿದ್ದೆ. ಸೊ ನಮ್ಮದು ದೋಸೆ ಏನೇ ಟೆನ್ಷನ್ ಆತೀಯಾ? ಇದೋಣ ಕಪಾಲಕ್ಕೆ ಅರ್ಧ ತಿಂದ್ಬಿಟ್ಟಿದ್ದೀನಿ. ಹೇಳಿಗ್ಲ ಹಂಗೆ ತಾನೆ ಅರ್ಧರ್ಕ್ಲಕ್ಕೆ ತಿಂದ್ಬಿಡೋದು. ಕ್ರಿಯೇಟಿವ್ ವರ್ಕ್ ಮಾಡೋದು ಇದೆ ಎಲ್ಲ ಮಾಡಿದ್ರೆ. ಸ್ಪೆಷಲ್ ಚಟ್ನಿ ಫ್ರೆಂಡ್ಸ್ ನಾನು ಮಾಡಿರೋದು, ಗ್ರೀನ್ ಚಟ್ನಿ. ಯಾವಾಗ ಅದೇ ಚಟ್ನಿ ತಾನೆ ಮಾಡೋದು? ಬನ್ನಿ 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 ಜನರೇ, ಸ್ಪೆಷಲ್ ತರಿಸ್ತೀನಿ ಮಟನ್ ಥರ. ಅದು ಮಟನ್ ಇದು ಎಷ್ಟು ಚೆನ್ನಾಗಿದೆ ಅಂತಂದರೆ ಸಪ್ರೇಟಾಗಿ ಹಾಕು. ಸೊ ಇದು ನಮ್ಮ ಇವತ್ತಿನ ಲಂಚ್, ಫ್ರೆಂಡ್ಸ್. ಯಾಕಂದ್ರೆ ಟೈಮು 11 ಗಂಟೆ ಟೈಮು. ಸಮಾಳಿಸ್ತೀಯ ನೋಡು. ಫೋಟೋ ತೆಗಿದ್ದೀನಿ ಮಾತ್ರ, ಅದೆಲ್ಲ ಮಾಡಿದ್ದೀನಿ ಬಿಡ. ಓಹ್ ನೀನು ಪೂಜೆ ಮಾಡಿದ್ದೀನಿ ತೋರಿಸದ. ಸೊ ಇದು ನಮ್ಮ ಫೋಟೋ ತೆಗಿ, ಇದ್ರ ಮಾತ್ರ ನೋಡಿ ಫ್ರೆಂಡ್ಸ್. ಇವ್ರು ಎಷ್ಟು ಫ್ರೆಶ್ ಆಗಿ ಹೋಗ್ತವ್ರೆ ಅಂದ್ಬಿಟ್ಟು ಕೆಲಸಕ್ಕೆ. ಏನು ಸ್ನಾನ ಮಾಡಿದ್ರೆ ಹಿಂಗಂತೀಯ, ಮಾಡಿಲ್ಲ ಅಂದರೆ ಗಬ್ಬು ಅಂತೀಯ. ಗಬ್ಬು ಫ್ರೆಂಡ್ಸ್ ಸ್ನಾನ ಮಾಡಿಲ್ಲ ನಾನು ಸ್ನಾನ ಮಾಡಿದ್ದೀನಿ. ಬಟ್ ಯಾಕೆ ನಾನು ನಿನ್ನ ಥರ ಕಾಣಿಸ್ತಿಲ್ಲ? ಯಾಕಂದ್ರೆ ಹೆಣ್ಮಕ್ಳು ಎಷ್ಟೇ ರೆಡಿ ಆದ್ರೂ ಒಲೆ ಮುಂದೆ ಹೋಗಿ ಕಪ್ಪ ಹೋಗ್ತಾರೆ ಫ್ರೆಂಡ್ಸ್. ನಾನು ಹೋಗಿ ಅಡುಗೆ ಮಾಡ್ತೀನಿ, ಸ್ನಾನ ಮಾಡಿ ಪೂಜೆ ಎಲ್ಲ ಮಾಡಿದಾದ್ಮೇಲೆ ದೋಸೆ ಮಾಡ್ತೀನಿ. ದೋಸೆ ಸುಟ್ಟು ಸುಣ್ಣ ಆಗ್ಬಿಟ್ಟಿದ್ದೀನಿ ಫ್ರೆಂಡ್ಸ್. ನಾನು ಸ್ನಾನ ಮಾಡಿದ್ರೆ ಗಮ್ಮಂತಿದ್ರೆ ಫ್ರೆಂಡ್ಸ್ ಇವರು ಫೇರ್ ಆ್ಯಂಡ್ ಹ್ಯಾಂಡ್ಸಮ್ ಹಾಕ್ಕೊಂಡು. ನಾನು ಸ್ಮೆಲ್ ಮಾಡ ನಾನೇನು ಹಾಕಿಲ್ಲ ನೋಡಿ ಫ್ರೆಂಡ್ಸ್. ನೋಡಿ ನಾನೇನು ಹಾಕೇ ಇಲ್ಲ ಇವತ್ತು. ಸೊ ಇವತ್ತಿನ ವೀಡಿಯೋ ಇಷ್ಟ ಫ್ರೆಂಡ್ಸ್. ನಾನು ಮಾರ್ನಿಂಗೇ ನಾನು ಅಂದ್ಕೊಂಡು ಹೇಳಿದ್ನಲ್ಲ ಲಾಸ್ಟ್ ವೀಡಿಯೋದಲ್ಲೇ, ತುಂಬ ವ್ಲಾಗ್ನ ಮಾಡೋಕ್ಕಾಗೋದಿಲ್ಲ ಮತ್ತು ತುಂಬ ನಂಗೆ ಅಪ್ಲೋಡ್ ಮಾಡೋಕ್ಕೂ ಆಗೋದಿಲ್ಲ. ಹಾಗಾಗಿ ಸ್ವಲ್ಪ ಡ್ಯೂರೇಷನನ್ನು ಕಮ್ಮಿ ಮಾಡ್ತಾಯಿದ್ದೀನಿ ಅಂದ್ಬಿಟ್ಟು. ಸೊ ಹಾಗಾಗಿ ಮಾರ್ನಿಂಗ್ದೇ ರೋಟೀನನ್ನು ಇವತ್ತು ಆಷಾಢ ಶುಕ್ರವಾರನ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಇವತ್ತಿನ ವೀಡಿಯೋ ಇಷ್ಟೇನೆ. ಐ ಹೋಪ್ ನಿಮಗೆ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡು. ಇವತ್ತಿನ ವೀಡಿಯೋ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆದರೆ ಪ್ಲೀಸ್ ಫ್ರೆಂಡ್ಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ. ನಾನು ಇವರು ಕಿತ್ತಾಡೋದನ್ನೆಲ್ಲ ಇನ್ಮೇಲೆ ಸ್ವಲ್ಪ ಕಮ್ಮಿನ ಹಾಕ್ತೀನಿ, ಬಿಕಾಸ್ ನನಗೆ ಗೊತ್ತಿಲ್ಲ. ಪ್ಲೀಸನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಟೇಕ್ ಕೇರ್ ಆ್ಯಂಡ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.